ಇವತ್ತು ಈ ಕ್ರಿಸ್ಟಲ್ ಬಗ್ಗೆ ನೋಡೋಣ. ಈ ಕ್ರಿಸ್ಟಲ್ ಮೇನ್ ಅಡ್ವಾಂಟೇಜ್ ಆ್ಯಂಡ್ ಬೆನಿಫಿಟ್ಸ್ ಏನಂತಂದರೆ ಇದು ನಿಮ್ಮನ್ನ ಆಕ್ಸಿಡೆಂಟ್ಸಿಂದ ಪ್ರಿವೆಂಟ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಅದಲ್ಲದೆ ನಿಮ್ಮ ಅವರನ್ನು ಪ್ರೊಟೆಕ್ಟ್ ಮಾಡುತ್ತೆ. ಯಾವುದೇ ಆದಂಥ ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಹೆವಿಲ್ ಐ ಆಗಿರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಅದು ಯಾವುದು ನಿಮಗೆ ಟಚ್ ಆಗದೆ ಇರೋ ಥರ ಇದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಇದ್ರ ಜೊತೆಗೆ ಇನ್ನೊಂದು ಬರುತ್ತೆ ಬ್ಲ್ಯಾಕ್ ಕಲರಲ್ಲಿ. ಆ ಕ್ರಿಸ್ಟಲ್ ಹಾಕೊಳ್ಳೋದ್ರಿಂದ ನಿಮಗೆ ಯಾವುದೇ ಆದಂಥ ಬೇರೆಯವ್ರ ಕಣ್ಣು ಬೀಳಲ್ಲ, ದೃಷ್ಟಿ ಬೀಳಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಈ ಕ್ರಿಸ್ಟಲ್ನ ನಾವು ಚೈಲ್ಡ್ ಬರ್ತ್ ಟೈಮಲ್ಲಿ ಯೂಸ್ ಮಾಡ್ತೀವಿ. ಯಾರಿಗೆ ಮಕ್ಕಳಾಗ್ತಿರಲ್ವಲ್ಲ ಅವರಿಗೆ ನಾವು, ಅಥವಾ ಇನ್ಫರ್ಟಿಲಿಟಿ ಇರುತ್ತೆ ಅವ್ರಿಗೆ ನಾವು ಸಜೆಸ್ಟ್ ಮಾಡ್ತೀವಿ. ಇನ್ನೊಂದು ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತಂದರೆ ಮೆನ್ಸ್ಟ್ರುಯಲ್ ಸೈಕಲ್ನ ಬ್ಯಾಲೆನ್ಸ್ ಮಾಡುತ್ತೆ. ಡಿಲೇ ಆಗಿರ್ಬೋದು ಅಥವಾ ಅರ್ಲಿ ಆಗಿರ್ಬೋದು, ಎರಡನ್ನೂ ಬ್ಯಾಲೆನ್ಸ್ ಮಾಡುತ್ತೆ. ಇವತ್ತಿನ ಹೆಣ್ಮಕ್ಳಲ್ಲಿ, ಅದು ಎಸ್ಪೆಷಲಿ 20 to 30 ಏಜಲ್ಲಿರೋ ಹುಡುಗಿರಲ್ಲಿ ತುಂಬಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ. ಯಾಕಂದರೆ ಜೆನೆಟಿಕಲಿ ಮಾಡಿಫೈಡ್ ತಿನ್ನೋದ್ರಿಂದ ಆಗಿರ್ಬೋದು, ಸೆಡೆಂಟರಿ ಲೈಫ್ ಸ್ಟೈಲ್ ಆಗಿರ್ಬೋದು, ಅಥವಾ ಎಮೋಷ್ನಲ್ ಬ್ಲಾಕೇಜಿಂದ ಇರೋದಾಗಿರ್ಬೋದು. ಹೇಗಿದು ಪ್ರಿವೆಂಟ್ ಮಾಡುತ್ತೆ ಆಕ್ಸಿಡೆಂಟಿಂದ ಅನ್ನೋದು ಕ್ವಶನ್ ಅಲ್ವಾ. ಇದು ನಮ್ಮ ಮೈಂಡ್ ಮತ್ತು ಬ್ರೈನ್ನ ಡೈರೆಕ್ಟಾಗಿ ಕಂಟ್ರೋಲ್ ಮಾಡುತ್ತೆ, ಕಾಮಾಗಿಡುತ್ತೆ. ಯಾಕಂದರೆ ಇಟ್ಸ್ ಕನೆಕ್ಟೆಡ್ ಟು ಥರ್ಡ್ ಐ ಚಕ್ರ, ಆಜ್ಞಾ ಚಕ್ರ ಕನೆಕ್ಟ್ ಆಗಿರುತ್ತೆ. ಸೊ ನಿಮ್ಮ ಆಜ್ಞಾ ಚಕ್ರ ಕನೆಕ್ಟ್ ಆಗಿರೋದ್ರಿಂದ ಇದು ನಿಮ್ಮ ಅವರನ್ನು ಕ್ಲೆನ್ಸ್ ಮಾಡುತ್ತೆ. ಹೆಣ್ಮಕ್ಳಲ್ಲಿ ಮೆನ್ ಸೈಕಲ್ ಟೈಮಲ್ಲಿ ತುಂಬ ಮೂಡ್ ಸ್ವಿಂಗ್ಸ್ ಇರುತ್ತೆ, ಆ್ಯಂಗ್ಸಿಟಿ ಇರುತ್ತೆ. ಆ ಆ್ಯಂಗ್ಸಿಟಿ ಕೂಡ ಈ ಕ್ರಿಸ್ಟಲ್ನ ಯೂಸ್ ಮಾಡ್ಬೋದು. ಗಂಡ್ಮಕ್ಳು ಕೂಡ ಯೂಸ್ ಮಾಡ್ಬೋದು. ಆ್ಯಂಗ್ಸಿಟಿ, ಫಿಯರ್, ಸ್ಟ್ರೆಸ್ ಇದ್ದರೆ ಇದನ್ನು ಕೂಡ ಯೂಸ್ ಮಾಡ್ಬೋದು. ಅಥವಾ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನು ಗೊತ್ತಾ, ಯಾರಾದರೂ ನಮ್ಗೆ ಏನಾದರೂ ಮಾಡ್ತಾರೆ ಅನ್ನೋ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಇರುತ್ತೆ, ಅಥವಾ ಫಿಯರ್ ಆ್ಯಂಡ್ ಫೋಬಿಯಾ ಇರುತ್ತೆ, ಅವರು ಕೂಡ ಇದು ಯೂಸ್ ಮಾಡ್ಬೋದು. ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ ಫಿಯರ್ ಆ್ಯಂಡ್ ಫೋಬಿಯಾ ಆ್ಯಂಡ್ ಆ್ಯಂಗ್ಸೈಟಿಗೆ.